ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಜಿತಾ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ IPL ಟೂರ್ನಿಯ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಸೋಲಿಸಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ. ಈ ವಿಷಯ ಎಲ್ರಿಗೂ ತಿಳಿದಿದ್ದು ಈಗಾಗಲೇ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮಾಡು ಇಲ್ಲವೇ ಮಡಿ ಎಂಬಂತೆ ರೋಚಕ ಪಂದ್ಯದಲ್ಲಿ RCBಯು CSK ಸೋಲಿಸಿ IPLನಲ್ಲಿ ಫಿನಿಕ್ಸ್ನಂತೆ ಎದ್ದು 27 ರನ್ಗಳ ಜಯಭೇರಿ ಬಾರಿಸಿತು. ಅಭಿಮಾನಿಗಳ ಮನಸ್ಸಿನಲ್ಲಿ ಒಂದು ಸಂತಸವನ್ನೇ ಹುಟ್ಟುಹಾಕಿತು. ಆದರೆ ಈಗ RCB ತಂಡವು ಮುಂದೆ ಎದುರಿಸಬೇಕಾದ ತಂಡ ಅಂದರೆ ರಾಜಸ್ಥಾನ್ ರಾಯಲ್ಸ್. ಈ ತಂಡವನ್ನು ಸೋಲಿಸಿ ಜಯಭೇರಿ ಬಾರಿಸಿ ಮುನ್ನುಗ್ಗಬೇಕಿದೆ. ಈ ಪಂದ್ಯದಲ್ಲಿ ಗೆಲುವು ಸಾಧಿಸಿದರೆ ಫೈನಲ್ಗೆ ಎಂಟ್ರಿ ಕೊಡೋದು ಗ್ಯಾರಂಟಿ. ಇನ್ನು ಕ್ರಿಕೆಟ್ ಅನಾಲಿಸಿಸ್ ಪ್ರಕಾರ ಇಂದಿನ ಪಂದ್ಯದಲ್ಲಿ ಈ ಬಾರಿ RCB ಫೈನಲ್ಗೆ ಹೋಗೋದು ಖಚಿತ ಎಂದಿದ್ದಾರೆ. ಅದು ಹೇಗೆ ಅನ್ನೋದಾದರೆ IPL 2024ರಲ್ಲಿ ಪವಾಡವೇ ನಡೆದು ಹೋಗಿದೆ. ಮೇ 3ರಂದು ಅಂಕಪಟ್ಟಿಯಲ್ಲಿ 10ನೇ ಸ್ಥಾನದಲ್ಲಿದ್ದ RCB 18ನೇ ತಾರೀಕು ಪ್ಲೇ ಆಫ್ಗೆ ಅರ್ಹತೆ ಪಡೆಯುತ್ತದೆ ಎಂದು ಯಾರೂ ಸಹ ಊಹೆ ಮಾಡಿರಲಿಲ್ಲ. ಆದರೆ ಶನಿವಾರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ CSK ವಿರುದ್ಧ 27 ರನ್ಗಳ ಜಯಭೇರಿ ಬಾರಿಸಿತು. ಭರ್ಜರಿ ಗೆಲುವನ್ನು ಸಾಧಿಸಿದ RCB ತಂಡವು ಹೊಸ ಇತಿಹಾಸವನ್ನೇ ಬರೆದಿದೆ. ರಾಜಸ್ಥಾನ್ ರಾಯಲ್ಸ್ ಸರಣಿ ಮ್ಯಾಚ್ಗಳನ್ನ ಸೋತು ಫಾರ್ಮ್ ಇಂದ ಹೊರ ಉಳಿದಿದ್ದಾರೆ. ಆದರೆ ನಮ್ಮ RCB ತಂಡವು ಸರಣಿ ಮ್ಯಾಚ್ಗಳನ್ನ ಗೆದ್ದು ಅಭಿಮಾನಿಗಳಿಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಭರ್ಜರಿ ಫಾರ್ಮ್ನಲ್ಲಿದ್ದಾರೆ. ಎಂದಿನ ಪಂದ್ಯದಲ್ಲೂ ಸಹ ಅಭಿಮಾನಿಗಳ ಅದೇ ಪ್ರಾರ್ಥನೆ ಮುಂದುವರೆದಿದೆ. ಫೈನಲ್ಗೆ RCB ಎಂಟ್ರಿ ಕೊಟ್ಟು ಈ ಸಲ ಕಪ್ ಗೆಲ್ಲಲಿ ಎನ್ನುವುದೇ ಎಲ್ಲರ ಆಶಯ. ಆಲ್ ದ ಬೆಸ್ಟ್ RCB.